ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷರು ನಮ್ಮ ರೋಟರಿಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಪ್ರಕಾಶ್ ರವರೇ, ವೇದಿಕೆಯಲ್ಲಿರುವ ರೋಟರಿಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಅಧಿಕಾರಿಗಳಾದ ವನಿತಾ ಮೇಡಮ್ ರವರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ. ರೋಟರಿ ಅನ್ನೋದು ಬಹಳ ಪುರಾತನವಾದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. 1905ರಲ್ಲಿ ಪ್ರಾರಂಭವಾದ ಸಂಸ್ಥೆ ಇವತ್ತು ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಮತ್ತು ಸುಮಾರು 12 ಲಕ್ಷಕ್ಕಿಂತಲೂ ಮಿಕ್ಕಿ ಸದಸ್ಯರು ಇರತಕ್ಕಂಥ ಒಂದು ಸಂಸ್ಥೆ. ರೋಟರಿ ತನ್ನದೇ ಆದ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ. ನನಗೂ CDP ಕಚೇರಿಗೆ ಒಂದು ವಿಶೇಷವಾದ ಯಾವಾಗಲೂ ಸಂಬಂಧ ಇದೆ. ಮೊದಲು CDP ಆಫೀಸ್ ತಾಲೂಕು ಪಂಚಾಯತ್ ಬಿಲ್ಡಿಂಗಿನ ಪಕ್ಕದಲ್ಲಿ ಇರುವಾಗ ಅಲ್ಲೇ ನನ್ನ ಕಚೇರಿ ಕೂಡ ಇತ್ತು. ಆವಾಗ ನಿರಂತರವಾಗಿ ನಾನು ರೋಟ್ರಾಕ್ಟ್ ಮೂಮೆಂಟಲ್ಲಿರುವಾಗ CDP ಮತ್ತು ಕಚೇರಿ ಮತ್ತು ನಮಗೂ ನಿರಂತರ ಕಾರ್ಯಕ್ರಮಗಳ ಒಂದು ಆಗ್ತಿರುವಂಥ ಒಂದು ಸಂದರ್ಭಗಳು ಇತ್ತು. ಈಗ ನೀವು ಸ್ವಲ್ಪ ದೂರ ಆಗಿದ್ದೀರಿ, ಅದಕ್ಕೆ ನಾವು ದೂರ ಆಗಿದ್ದೇವೆ. ಆದರೆ ಇವತ್ತು ಮತ್ತೆ ಹತ್ತಿರ ಆಗ್ತಾ ಇದ್ದೇವೆ. ಪುತ್ತೂರು ರೋಟರಿ ಸಂಸ್ಥೆ 1965ರಲ್ಲಿ ಪ್ರಾರಂಭಗೊಂಡು ಸುಮಾರು 60 ವರ್ಷಗಳು ತುಂಬಿದಂಥ ಈ ಕಾಲಘಟ್ಟದಲ್ಲಿ ಸುಮಾರು 60 ಪ್ರಾಜೆಕ್ಟ್ಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ 60 ಅಂಗನವಾಡಿಗಳಿಗೆ ಒಂದು ಗಡಿಯಾರವನ್ನು ಕೊಡುವಂಥದ್ದು ಸಮಯ ಎಷ್ಟು ಪ್ರಾಮುಖ್ಯ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಪುತ್ತೂರಲ್ಲಿ ಇರತಕ್ಕಂತಹ ಬ್ಲಡ್ ಬ್ಯಾಂಕ್ ಇರ್ಬೋದು, ಐ ಹಾಸ್ಪಿಟಲ್ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಕ್ರಿಮಿಟೋರಿಯಂ ಇರ್ಬೋದು, ಇಂಥ ಶಾಶ್ವತ ಯೋಜನೆಗಳನ್ನು ಮಾಡಿದಂಥ ಸಂಸ್ಥೆ ಇದ್ದರೆ ಅದು ಪುತ್ತೂರು ರೋಟರಿ ಕ್ಲಬ್. ಅಂಥ ರೋಟರಿ ಕ್ಲಬ್ ಇವತ್ತು ನಿಮ್ಮೊಡನೆ ಒಂದು ಸಂವಾದವನ್ನು ಮಾಡಲಿಕ್ಕೆ, ನಿಮ್ಮೊಡನೆ ಇರಲಿಕ್ಕೆ ನಾವು ಬಯಸಿದ್ದೇವೆ. ನಮ್ಮೊಡನೆ ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಡಾಕ್ಟರ್ ಶ್ರೀ ಪ್ರಕಾಶ್ ಅಂತ, ದರ್ಬೆಯಲ್ಲಿ ಕ್ಲಿನಿಕ್ ಇದೆ, ಡೆಂಟಲ್ ಸರ್ಜನ್. ಏನಾದರೂ ಹಲ್ಲು ತೆಗಿಬೇಕಿದ್ರೆ ಹೋಗಿ, ಇಲ್ಲದ್ರೆ ಹಾಗೆ ಇರಿ. ಇವರು ಬಾಲಕೃಷ್ಣ ಆಚಾರ್ ಅಂದ್ರೆ ಆಂಧ್ರ ಬ್ಯಾಂಕಿನ ಆಫೀಸರ್ ಆಗಿದ್ದುಕೊಂಡು ಈ ರಿಟೈರ್ಡ್ ಆಗಿ ಈಗ ನಮ್ಮ ಟ್ರೆಜರ್ ಖಜಾಂಜಿ ಆಗಿದ್ದಾರೆ. ಅವರು ಗುರುರಾಜ್ ಕೊಳತ್ತಾಯರ್ ಅಂತ ಸುಧಾ ಎಲೆಕ್ಟ್ರಿಕಲ್ಸ್ ಇದೆ ಮಾಲಕರು ಕೂಡ ಆಗಿದ್ದಾರೆ. ಇವರು MG ರಫೀಕ್ ಅಂತ, ದರ್ಬೆಯಲ್ಲಿ ನಯಾ ಚಪ್ಪಲ್ ಬಜಾರ್ ಅಂತ, ಚಪ್ಪಲ್ ಎಲ್ಲಿಯಾದರೂ ಹೋಗಿದ್ರೆ ಅಲ್ಲಿಗೆ ಹೋಗಿಬೇಡಿ. ಅವರು ಸುಮಾರು ಅಂಗನವಾಡಿಗಳಿಗೆ ಚಪ್ಪಲ್ ಬಜಾರಿಂದ ಅಂಗನವಾಡಿಯನ್ನು ಉಚಿತವಾಗಿ ಕೊಟ್ಟಂತ ದಿನಗಳು ಇವತ್ತು ಕೊಡ್ತಾ ಇದ್ದಾರೆ. ಯಾವಾಗಲೂ, ಇವತ್ತಂದ್ರೆ ಈಗಲ್ಲ, ದಿನಂತರ ಕೊಡ್ತಾ ಇದ್ದಾರೆ ಅಂತ. ಇದರಲ್ಲಿ ಎಷ್ಟು ಅಂಗನವಾಡಿಗೆ ಬಾಕಿ ಇದೆ ಈ 60? ನೀವೊಂದು ಹೆಸರು ಕೊಟ್ಟು ಬಿಡಿ, ನಾಳೆ ಅಲ್ಲಿಗೆ ತಲುಪ್ತದೆ. ಅಲ್ಲ, ಅವರು ಚಪ್ಪಲ್ ಬಜಾರ್. ಇವರು ಶ್ರೀಧರ್ ಕಣಜಾಲ್ ಅಂತ ಜೇನು ಸೊಸೈಟಿಯಲ್ಲಿ ರಿಟೈರ್ಡ್ ಮ್ಯಾನೇಜರ್ ಆಗಿ ಈಗ ರೋಟರಿಯಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತು ನಮ್ಮ ಸತೀಶ್ ಅಂದರೆ ಕಂಪ್ಯೂಟರಲ್ಲಿ ಎಕ್ಸ್ಪರ್ಟ್ ಆದಂಥ ಸತೀಶ್ ನಾಯಕ್ ಅಂತ, ಇವರೆಲ್ಲ ಪದಾಧಿಕಾರಿಗಳು. ಇವರನ್ನು ಯಾಕೆ ಪರಿಚಯ ಮಾಡ್ತಾ ಇದ್ದೇನೆ ಅಂದರೆ, ರೋಟರಿಯಲ್ಲಿ ಇರತಕ್ಕಂಥವರು ಎಲ್ಲ ಹುದ್ದೆಗಳಲ್ಲಿ, ಒಂದು ಪ್ರತಿಷ್ಠಿತ ಹುದ್ದೆಗಳಲ್ಲಿ ಇರುವಂಥ ವ್ಯಕ್ತಿಗಳೇ ರೋಟರಿಯಲ್ಲಿ ಇದ್ದವರು ಮತ್ತು ಸಮಾಜ ಸೇವೆಯನ್ನು ಮಾಡಿಕೊಳ್ಳುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ವ್ಯಕ್ತಿಗಳೇ ಅದರಲ್ಲಿ ಇರುವಂಥದ್ದು. ಇಂಥ ಹಿನ್ನೆಲೆಯುಳ್ಳ ರೋಟರಿಯ ಈ ವರ್ಷದ 60ನೇ ವರ್ಷದ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಇದ್ದಾರೆ. ಸುಮಾರು 60 ಕಾರ್ಯಕ್ರಮಗಳು ನಮಗೆ ಆಗಬೇಕಾಗಿದೆ. ಡಿಸೆಂಬರ್ ಎಂಡಿಗೆ ನಮ್ಮದು ಸಮಾರೋಪ ಸಮಾರಂಭ. ಅದರಲ್ಲಿ ಒಂದು ಇವತ್ತು ಗಡಿಯಾರವನ್ನು ಕೊಡುವ, ಅದು ಜಾಸ್ತಿ ನಾವು ಮಾಡಲಿಲ್ಲ, 60 ನಮ್ಮದು ನಿಗದಿತ. ಅದಕ್ಕೆ ಜಾಸ್ತಿ ಯಾರಾದರೂ ಕೇಳಲಿಕ್ಕೆ ಹೋದರೆ ಮತ್ತೆ ನಮ್ಮನ್ನು ಬೈಬೇಡಿ. ನಾವು ಮಾಡಿಕೊಂಡದ್ದು 60ಕ್ಕೆ ಸೀಮಿತವಾಗಿ. ಆ ಕಾರಣ ಇವತ್ತು ನೀವೆಲ್ಲರೂ ಬಂದಿದ್ದೀರಾ. ಈ ಒಂದು ಗಡಿಯಾರ ಉಪಯುಕ್ತ ಆಗಲಿ ನಿಮಗೆಲ್ಲರಿಗೂ. ಒಳ್ಳೆ ಗಡಿಯಾರ, ಅದು ನಮ್ಮ ರಫೀಕ್ರವರ ಒಂದು ಕ್ಯಾರಫಳ್ಳಿಯದ್ದು ಬಂದಂಥ ಗಡಿಯಾರ, ಅಜಂತ ಗಡಿಯಾರ, ಕಂಪೆನಿ ಗಡಿಯಾರ. ಏನು ಸುಮ್ಮನೆ ಕೊಡ್ತಾ ಇಲ್ಲ ಅದನ್ನು. ಮತ್ತೆ ಎಲ್ಲಿಯಾದ್ರೂ ಹಾಲಾದರೆ ಅವ್ರ ಹತ್ರ ಬನ್ನಿ, ಅವರು ಅದಕ್ಕೆ ಬದಲಾವಣೆ ಮಾಡಿಕೊಂಡು ಬಂದವರು. ಇಲ್ಲೇ ದರ್ಬೆಯಲ್ಲಿ, ಇಲ್ಲೇ ಪಕ್ಕ, ಏನು ದೂರ ಇಲ್ಲ, ಹೋಗುವಾಗ ಕಾಣ್ತದೆ. ಎಲ್ಲಿಯಾಗ ಇದೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ನಾವು ತೊಡಗಿಸಿಕೊಂಡಿದ್ದೇವೆ. ಎಲ್ಲರನ್ನ ಈ ಮೂಲಕ ರೋಟರಿಗೆ ಮತ್ತೊಮ್ಮೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತಾ, ಮುಂದಿನ ನಮ್ಮ ಆಗು ಹೋಗುಗಳ ಬಗ್ಗೆ ಅಧ್ಯಕ್ಷರು ಇದರ ಬಗ್ಗೆ ಮಾತಾಡ್ತಾರೆ. ಬಂದಂಥ ನಿಮಗೆಲ್ಲರಿಗೂ ನಾವು ರೋಟರಿ ವತಿಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರೋಟರಿ ಕ್ಲಬ್ ಪುತ್ತೂರು 60 ವರ್ಷಗಳ ದಾರಿಯನ್ನು ನಡೆದು ಬಂದಿದೆ. ಪುತ್ತೂರಿನ ರೋಟರಿ ಪುರ ನೀವು ಕೇಳಿರ್ಬೋದು. ಆ ಹೆಸರು ಕೂಡ ಒಬ್ಬರು ರೋಟರಿ ಅಧ್ಯಕ್ಷರು ಇದ್ದಾಗ ಅದನ್ನು ಮಾಡಿರುವಂಥದ್ದು. ಹಾಗೆ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದೆ.
ಇದರಲ್ಲಿ ವಿಶೇಷವಾಗಿ ನಮಗೆ ಸಮುದಾಯ ಸೇವೆ, ಹಾಗೆ ವೃತ್ತಿಪರ ಸೇವೆ ಮತ್ತು ಯುವಜನಾಂಗವನ್ನು ರೋಟರಿಗೆ ಸೇರುವ ಕಡೆ ಮಾಡುವಂಥ ಆಕರ್ಷಿಸುವಂಥ ಕಾರ್ಯಕ್ರಮಗಳು ತುಂಬ ಇದೆ. ಈಗೆಲ್ಲ ನೀವು ತಯಾರಿ ನಡೆಸ್ತಾ ಇದ್ದೀರಿ. ಈ ತಿಂಗಳ ಕೊನೆಯಲ್ಲಿ ಈಗ 22-23 ತಾರೀಕಿನ ನಂತರ ಪಲ್ಸ್ ಪೋಲಿಯೋ, ಪ್ರಪಂಚದಾದ್ಯಂತ ನಾವು ಪೋಲಿಯೋವನ್ನು ನಿರ್ಮೂಲನೆ ಮಾಡಲೇಬೇಕು ಅಂತ ಕಟಿಬದ್ಧವಾಗಿದ್ದಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರುವಂಥದ್ದು ರೋಟರಿ ಫೌಂಡೇಶನ್, ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಮುಖ್ಯ ಒಂದು ದತ್ತಿ ನಿಧಿ ಅದಕ್ಕಾಗಿ ಇಟ್ಟಿದ್ದಾರೆ. ದೊಡ್ಡ ಮಟ್ಟದ ಬಿಲ್ ಗೇಟ್ಸ್ ಸಂಸ್ಥೆ, ಅತ್ಯಂತ ಶ್ರೀಮಂತ ಟ್ರಸ್ಟ್ ಅದು ಪ್ರಪಂಚದಲ್ಲಿ. ಅದರ ಹಣವನ್ನು ಅಷ್ಟು ಒಂದು ಬದ್ಧವಾಗಿ ಇದರ ಪಲ್ಸ್ ಪೋಲಿಯೋ ಡ್ರಾಪ್ಸಿಗೆ ಮತ್ತು ಅದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅದು ಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಪ್ರಪಂಚದ 1-2 ರಾಷ್ಟ್ರಗಳಲ್ಲಿ ಕೆಲವು ಕೇಸುಗಳು ಬಿಟ್ಟರೆ ಮತ್ತೆ ಎಲ್ಲ ಕಡೆ ನಿರ್ಮೂಲನೆ ಆಗಿದೆ. ಆದರೆ ಇವತ್ತಿಗೂ ನಾವು ಏನು ರೋಟರಿಯಲ್ಲಿ ಬದ್ಧವಾಗಿದ್ದೇವೆ ಅಂತ ಹೇಳಿದರೆ, ಪ್ರತಿ ಸಲವೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬಂದಾಗ ರೋಟರಿ ಅವರಿಗೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಅಥವಾ ಡೆಪ್ಟಿ ಕಮಿಷನರ್ ಆಗಲಿ ಎಲ್ಲರೂ ಒಂದು ಆಹ್ವಾನವನ್ನು ಕೊಡ್ತಾರೆ. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಆರ್ಥಿಕ ಸಂಪನ್ಮೂಲ ಆಗಿರೋದು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಿಂದ. ಮತ್ತು ಇಲ್ಲಿ ಬೇಕಾಗಿರುವ ಸಂಪನ್ಮೂಲವನ್ನು ನಾವು ರೋಟರಿ ಕ್ಲಬ್ಗಳು ಕೊಡ್ತೇವೆ. ಪುತ್ತೂರಿನ ಅತ್ಯಂತ ಹಿರಿಯ ರೋಟರಿ ಸಂಸ್ಥೆ ನಮ್ಮದು. ಪುತ್ತೂರಲ್ಲಿ ಒಟ್ಟು 8 ರೋಟರಿ ಕ್ಲಬ್ಗಳಿದೆ. ಅದರಲ್ಲಿ ಅತ್ಯಂತ ಹಿರಿಯ ಸಂಸ್ಥೆ ನಮ್ಮದು. ಸಮಾಜಕ್ಕೆ ಈಗ ಇದು ಮೊದಲಾಗಿ ಅವರು ಹೇಳಿದಾಗೆ ಬ್ಲಡ್ ಬ್ಯಾಂಕು ಅತ್ಯಂತ ಒಂದು ಒಳ್ಳೆಯ ಕೊಡುಗೆ ಪುತ್ತೂರಿಗೆ. ಪುತ್ತೂರು ಅಂತ ಅಷ್ಟೇ ಅಲ್ಲ, ಸಾಧಾರಣ ಇಲ್ಲಿಂದ ಮಡಿಕೇರಿವರೆಗೆ, ಬಂಟ್ವಾಳದಿಂದ ಆಚೆಗಾದರೆ ವೆನ್ಲಾಕಿನ ಬ್ಲಡ್ ಬ್ಯಾಂಕ್ ಇದೆ. ಹಾಗೆ ಇಲ್ಲಿ ಯಾರ್ಯಾರಿಗೆ ಅಗತ್ಯ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತ ಬೇಕಾಗ್ತದ ಕೂಡಲೇ ಸಂಪರ್ಕ ಮಾಡ್ತಾರೆ. 24 ತಾಸು ಅದು ಕೆಲಸ ಮಾಡ್ತದೆ. ಪುತ್ತೂರು ರೋಟರಿ ಚಾರಿಟೇಬಲ್ ಟ್ರಸ್ಟ್ ಅಂತ ನಮ್ಮ ಟ್ರಸ್ಟ್ ಅದನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊಂದಿಕೊಂಡಿದೆ. ಇದರ ಜೊತೆಗೆ ನಾವು ವರ್ಷ ಇಡೀ ಈಗ ಒಂದು ಶಾಲೆಗಳಿಗೆ ಕಟ್ಟಡದ ಅಗತ್ಯತೆ ಇದೆ, ಕಂಪ್ಯೂಟರ್ನ ಅಗತ್ಯ ಇದೆ, ಆಮೇಲೆ ಇತರ ಚಟುವಟಿಕೆಗಳಿಗೆ ಆಟೋಟ ಚಟುವಟಿಕೆಗಳಿಗೆ ಬೇಕಾದ್ದು ಅಥವಾ ರಂಗಮಂದಿರ ಸ್ಥಾಪನೆ ಮಾಡುವಂಥದ್ದು, ಟಾಯ್ಲೆಟ್ ಬ್ಲಾಕ್ಗಳು, ಬಾಕಿ ಇತರ ಸಲಕರಣೆಗಳು, ಕುರ್ಚಿ, ಮೇಜು ಇಂಥದ್ದು ಏನು ಕೊಡುವಂಥದ್ದಿದೆ ಇದೆಲ್ಲವನ್ನು ಕೊಡ್ತಾ ಬಂದಿದೆ. ಇತ್ತೀಚೆಗೆ ಕಳೆದ ವಾರ ಅಷ್ಟೇ ನಮ್ಮ ಈ 60ನೇ ವರ್ಷದ ಲೆಕ್ಕದಲ್ಲಿ ದೊಡ್ಡಡಕ್ಕದ ಅಂಗನವಾಡಿಗೆ ಒಂದು ಕಪಾಟು ಮತ್ತು ಗಾಡ್ರೇಜ್ ಕಪಾಟು ಮತ್ತು ಆಹಾರ ಶೇಖರಣೆ ಮಾಡಲಿಕ್ಕಿರುವ ಟ್ರಂಕ್ ಇದನ್ನು ಮೊನ್ನೆ ಈಗಷ್ಟೇ ಕಳೆದ ವಾರದಲ್ಲೇ ಕೊಟ್ಟಿದ್ದೇವೆ. ಹೀಗೆ ದೊಡ್ಡ ಮೊತ್ತ ಅಂತಲ್ಲ, ಆದರೆ ನಾವು ಸಮಾಜದ ಎಲ್ಲ ಆಯಾಮಗಳಲ್ಲಿ ಎಲ್ಲವರನ್ನು ಗಮನಿಸಿಕೊಳ್ಳುವ, ಸಹಾಯ ಹಸ್ತ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಿದ್ಯಾರ್ಥಿ ವೇತನ ಕೂಡ ಇರ್ತದೆ ರೋಟರಿಯಿಂದ. ಇದೆಲ್ಲ ಆಗುವುದು ಎಲ್ಲಿಂದ ಅಂದರೆ ಪ್ರತಿಯೊಬ್ಬ ಸದಸ್ಯನಿಂದ. ಈಗಷ್ಟೇ ಚಿದಾನಂದ ಬೈಲಾಡಿ ಅವರು ಹೇಳಿದರು, ರೋಟರಿ ಕ್ಲಬ್ಬಿನ ಸದಸ್ಯರು ಅವರಿಗಿಂತ ಮತ್ತೆ ಎಳೆ ವಯಸ್ಸಿನವರಿದ್ದರೆ ಅವರ ರೋಟರಾಕ್ಟ್ ಕ್ಲಬ್ ಮತ್ತು ಶಾಲಾ ಮಟ್ಟದಲ್ಲಿ ಇಂಟರಾಕ್ಟ್ ಕ್ಲಬ್ ಅಂತ ಅದರ ವಿಭಾಗಗಳು. ಹಾಗೆ ಇಂಟರಾಕ್ಟ್ ಕ್ಲಬ್ಬಿನ ಮುಂದಿನ ಹೆಜ್ಜೆ ರೋಟರಾಕ್ಟ್ ಕ್ಲಬ್. ಅವರೆಲ್ಲ ಸಾಧಾರಣ ಕಾಲೇಜಿಗೆ ಹೋಗೋರು ಇಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೆ. ರೋಟರಿ ಸದಸ್ಯರಾಗಬೇಕಾದ್ರೆ 18 ವರ್ಷಕ್ಕಿಂತ ಮೀರಿದವರಾಗಿರಬೇಕು. ಅದರಲ್ಲಿ ಗಂಡಸರು ಆಗ್ತಾರೆ, ಹೆಂಗಸರು ಕೂಡ ಆಗ್ತಾರೆ. ಒಂದು ವಾರ್ಷಿಕ ಮೌಲ್ಯವನ್ನು ಕಟ್ಟಿ, ಶುಲ್ಕವನ್ನು ಕಟ್ಟಿ, ಇಡೀ ವರ್ಷ ವಾರ ಸಭೆಗಳು ಮತ್ತು ಹೀಗೆ ಶಿಬಿರಗಳು, ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಮಾತಾಡುವ ಕಲೆ ಅಥವಾ ಸಮಾಜದೊಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದಿಸುವ ಒಂದು ಆ ಮನಸ್ಸು, ಇದೆಲ್ಲವನ್ನು ರೋಟರಿ ಕೊಡುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಈ ವರ್ಷದ ಕಾರ್ಯಕ್ರಮಗಳಲ್ಲಿ 60 ಸಂಖ್ಯೆಯನ್ನು ಇಟ್ಕೊಂಡಿದ್ದೇವೆ, ಷಷ್ಠ್ಯಬ್ದ. ಹಾಗಾಗಿ ಮೂಲ ಉದ್ದೇಶ ರೋಟರಿಯಲ್ಲಿ ಕೂಡ ಅದೇ ಇದೆ, ಸಮಯದ ಪರಿಪಾಲನೆ. ಸಮಯಕ್ಕೆ ಕೆಲಸವನ್ನು ಮಾಡಬೇಕು, ಜನರಿಗೆ ಸಮಯಕ್ಕೆ ನಾವು ಒದಗಿ ಬರಬೇಕು ಅನ್ನುವ ಸದುದ್ದೇಶ ನಮ್ಮದಾಗಿರ್ತದೆ. ಹಾಗಾಗಿ ಅಂಗನವಾಡಿಯಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಮೂಲಭೂತ ವ್ಯವಸ್ಥೆ. ಇವತ್ತೀಗ ಸಮಯ ನಮಗೆ ಎಲ್ಲ ಕಡೆ ಇದೆ, ಮೊಬೈಲ್ನಲ್ಲಿ ಕೂಡ ಗಂಟೆ ಇದೆ, ಅಲಾರ್ಮ್ ಇದೆ. ಆ ನಿಟ್ಟಿನಲ್ಲಿ ಒಂದು 60 ಅಂಗನವಾಡಿಗಳನ್ನು ಆಯ್ಕೆ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಅದನ್ನು ದಯವಿಟ್ಟು ಸ್ವೀಕರಿಸಬೇಕು ಮತ್ತು ಮಕ್ಕಳಿಗೆ ಅದು ತಲುಪಬೇಕು. ಇದರ ಜೊತೆಗೆ MG ರಫೀಕ್ ಅವರು ನಿರಂತರ ಯೋಜನೆ, ಇದೀಗ 1 ವರ್ಷ ಅಲ್ಲ, ಸುಮಾರು ಒಂದು 7-8 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅಂಗನವಾಡಿ ಶಾಲೆಗಳನ್ನು ಗುರುತಿಸುವುದು. ಸುಮಾರು ಅಂಗನವಾಡಿ ಶಾಲೆಗಳಲ್ಲಿ ನಮ್ಮ ಶಿಕ್ಷಕರು ನಮ್ಮ ಸದಸ್ಯರೇ ಇದ್ದಾರೆ. ಅವರ ಆಸುಪಾಸಿನಲ್ಲಿ ಎಲ್ಲ ಇರುವಂಥ ಅಂಗನವಾಡಿಗಳನ್ನು ಭೇಟಿ ಮಾಡಿ ಹೋಗಿ 1000 ಗಟ್ಟಲೆಯಲ್ಲಿ ಚಪ್ಪಲಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಒಂದು ಶ್ಲಾಘನೀಯ ವಿಷಯ. ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆ ಸ್ವೀಕರಿಸಿ ಮಕ್ಕಳಿಗೆ ಅದನ್ನು ಕೊಡಮಾಡಲಿಕ್ಕೆ ನೀವೆಲ್ಲ ನಿಮ್ಮ ಸಮಯವನ್ನು ಕಾದಿರಿಸಿದ್ದೀರಿ. ಈ ನಿಟ್ಟಿನಲ್ಲಿ ಅತ್ಯಂತ ಗೌರವದ ಕೃತಜ್ಞತೆಗಳೊಂದಿಗೆ ನಿಮಗೆ ಇದನ್ನು ಸಮರ್ಪಣೆ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಬಂದಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರ ವೃಂದದವರೇ, ಈಗಾಗಲೇ ಒಂದು ಸುಂದರ ಕಾರ್ಯಕ್ರಮ, ಸರಳ ಕಾರ್ಯಕ್ರಮ,
60 ವರ್ಷ 60 ಅಂಗನವಾಡಿ ಕೇಂದ್ರಗಳಿಗೆ ಸಮಯದ ಬಗ್ಗೆ ಒಂದು ಏನು ಕೊಡುಗೆಯನ್ನು ನೀಡುವಂಥದ್ದು. ಸಮಯ ಬಹಳ ಅತಿ ಅಮೂಲ್ಯ. ಈಗಿದ್ದದ್ದು ಮತ್ತೆ ಕಳೆದು ಹೋಗ್ತದೆ. ಸಿಗುವಂಥದ್ದನ್ನು ಬಿಡಬಾರ್ದು, ಬಿಟ್ರೆ ಅದು ಮತ್ತೆ ಸಿಗುವುದಿಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಇರುವಂತಹ ನಮ್ಮ ಮನೆಗಳಲ್ಲಿ ಇರುವಂತಹ ಏನು ಗಡಿಯಾರ ಇದೆ, ಆ ಗಡಿಯಾರ ಯಾವತ್ತು ಸುಸ್ಥಿತಿಯಲ್ಲಿರ್ಬೇಕು. ಅದು ನಿಲ್ಬಾರ್ದು, ಹಿಂದೆ ಹೋಗ್ಬಾರ್ದು. ಮುಂದೆ ಹೋಗ್ಬೋದು, ಹಿಂದೆ ಹೋಗುವಂತ ಅವಕಾಶವನ್ನು ನಾವು ಯಾವತ್ತೂ ಮಾಡಿಕೊಡ್ಲೇಬಾರ್ದು. ಒಂದ್ ವೇಳೆ ನಿಮ್ಮಲ್ಲಿ ಇರುವಂತಹ ಗಡಿಯಾರಗಳು ಹಿಂದೆ ಹೋಗ್ತದೆ ಅಂತ ಹೇಳಿ ಆದ್ರೆ, ಒಂದ್ ವೇಳೆ ನೀವು ಬ್ಯಾಟ್ರಿ ಹಾಕಿದ್ರು ಆದ್ರೂ ಅದು ಹಿಂದೆ ಹೋಗ್ತದೆ ಅಂತ ಇದ್ರೆ ಆ ಗಡಿಯಾರವನ್ನು ಮತ್ತೆ ನಾವು ಬಳಸಬಾರ್ದು. ಯಾಕಂತ ಹೇಳಿದ್ರೆ ಸಮಯ ಹಿಂದೆ ಹೋಗ್ತದೆ, ನಮಗೆ ಗೊತ್ತಾಗುದಿಲ್ಲ. ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಹಿಂದೆ ಹೋಗ್ತದೆ. ಹಾಗಾಗಿ ಈ ಒಂದು ಸಮಯದ ವಿಷಯವಾಗಿ ನಮಗೆ ಕೊಟ್ಟಿರುವಂತಹ ಒಂದು ಗಡಿಯಾರವನ್ನು ನಾವು ಅತ್ಯಮೂಲ್ಯವಾಗಿ ಪರಿಗಣಿಸ್ತಾ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ನಾವು ಸಮಯಗಳನ್ನು ಪರಿಪಾಲನೆ ಮಾಡುತ್ತಾ ನಮ್ಗೆ ಈ ಅವಕಾಶವನ್ನು ನಮ್ಮ ರೋಟರಿ ಕ್ಲಬ್ನವರು 60 ವರ್ಷದ ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಸರ್, ನಿಮ್ಗೆ ಇಲಾಖೆ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೇಡಮ್ ಅವರು ಹೇಳಿದ ಹಾಗೆ ಇನ್ನು ಮುಂದೆಯೂ, ಈ ಹಿಂದೆಯೂ, ಇನ್ನು ಮುಂದೆಯೂ ನಿರಂತರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಸಮಯ ಬದಲಾಗ್ತಾ ಇರ್ತದೆ. ಅವಕಾಶಕ್ಕಾಗಿ ವಂದನೆಗಳು. ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಪುತ್ತೂರು, ರೋಟರಿ ಕ್ಲಬ್ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಕ್ಲಬ್ 60ನೇ ವರ್ಷದ ವಿವಿಧ ಕಾರ್ಯಕ್ರಮದ ಅಡಿಯಲ್ಲಿ ಅಂಗನವಾಡಿ ತಾಲೂಕಿನಲ್ಲಿ ಇರುವಂತಹ ಆಯ್ದ 60 ಅಂಗನವಾಡಿ ಕೇಂದ್ರಗಳಿಗೆ ಗಡಿಯಾರವನ್ನು ಕೊಡುವಂತಹ ಒಂದು ಅಮೂಲ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಸಾಂಕೇತಿಕವಾಗಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕೇಂದ್ರಗಳಿಗೆ ಗಡಿಯಾರವನ್ನು ವಿತರಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಶ್ರೀ ಪ್ರಕಾಶ್ ಇವರಿಗೆ ನಮ್ಮ ಇಲಾಖೆಯ ಹಾಗೂ ಎಲ್ಲ ಕಾರ್ಯಕರ್ತೆಯರ ಹಾಗೂ ರೋಟರಿ ಕ್ಲಬ್ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಾಜಿ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ಚಿದಾನಂದ ಬೈಲಾಡಿ ಸರ್ ಇದ್ದಾರೆ, ಅವರಿಗೆ ಕೂಡ ನಮ್ಮ ಇಲಾಖೆ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಖಜಾಂಜಿಯಾದಂತಹ ಬಾಲಕೃಷ್ಣ ಆಚಾರ್ಯ ಇದ್ದಾರೆ, ಇವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಮಾಜ ಸೇವಕರಾದಂತಹ ವಿಭಾಗದವರು ಗುರುರಾಜ್ ಇದ್ದಾರೆ ಸರ್, ನಿಮಗೆ ಕೂಡ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾಜಿ ಕಾರ್ಯದರ್ಶಿ ಶ್ರೀಧರ್ ಕಣಜಾಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು, ಅವರಿಗೆ ಕೂಡ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾಜಿ ರೋಟರಿಯ ಖಜಾಂಜಿಯಾದಂತಹ ರಫೀಕ್ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ ನಿರ್ದೇಶಕರು ಮನೋಜ್ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಿಕೊಟ್ಟಂತಹ ನಮ್ಮ ಹಿರಿಯ ಮೇಲ್ವಿಚಾರಕಿ ಶ್ರೀಮತಿ ವನಿತಾ ಇದ್ದಾರೆ, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮೂಲಕ ಚಂದಗಾಣಿಸಿಕೊಂಡಂತಹ ಮೇಲ್ವಿಚಾರಕಿ ಆರತಿ ಇದ್ದಾರೆ, ಇವರಿಗೆ ಕೂಡ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ತಾಲೂಕು
ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಅಧ್ಯಕ್ಷರು ಹಾಗೂ ಜಿಲ್ಲಾ ತಾಲೂಕು ಕಾರ್ಯಕರ್ತೆ ಸಹಾಯಕಿಯರ ಅಧ್ಯಕ್ಷರುಗಳು ಕೂಡ ಉಪಸ್ಥಿತರಿದ್ದು ಭಾಗವಹಿಸಿದ್ದಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. 60 ಅಂಗನವಾಡಿ ಕೇಂದ್ರದಿಂದ ವಿವಿಧ ವಲಯಗಳಿಂದ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಗಡಿಯಾರವನ್ನು ಪಡೆಯಲಿಕ್ಕೆ ಹಾಜರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಇಲಾಖೆ ಹಾಗೂ ರೋಟರಿ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ ಎಲ್ಲ ಮೇಲ್ವಿಚಾರಕಿ ಸಹೋದ್ಯೋಗಿಯವರಿಗೆ ಹಾಗೂ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಇಲಾಖೆ ಹಾಗೂ ರೋಟರಿ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಎಲ್ಲ ರೋಟರಿಯ ಎಲ್ಲ ಸಂಘ ಅಧ್ಯಕ್ಷರು ಇರ್ಬೋದು, ಸದಸ್ಯರು, ಎಲ್ಲ ಪದಾಧಿಕಾರಿ ವರ್ಗದವರು ಇರ್ಬೋದು, ಅದೇ ರೀತಿ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.